ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿದೆ, ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಸಮರ್ಥಿಸಿಕೊಂಡಿದೆ. ನಿರ್ವಹಣೆ ಮಾಡಬೇಕು, ಆಡಳಿತ, ಸಿಬ್ಬಂದಿ ವೆಚ್ಚವನ್ನು ನಿಭಾಯಿಸೋದಕ್ಕೆ ದರ ಏರಿಕೆ ಮಾಡಿದ್ದೀವಿ ಅಂತ ಬಿಎಂಆರ್ಸಿಎಲ್ ಸಿಪಿಆರ್ಒ ಯಶವಂತ್ ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಗೆ ಸಮಿತಿಯನ್ನ ರಚನೆ ಮಾಡಿದ್ದು, ಜೊತೆಗೆ ಈ ಹಿಂದೆ ಏರಿಕೆ ಮಾಡಬೇಕಾದ್ರೆ ಹೆಚ್ಚಾಗಿದ್ದು, ಜನರಿಗೆ ಅದು ಹೊಣೆಯಾಗಿದ್ದು, ಇವೆಲ್ಲವನ್ನ ನೆನಪಿಸಿದ್ದಾರೆ. ಬನ್ನಿ ನೋಡೋಣ. ನಾವು ನಮ್ಮ ದರ ಪರಿಷ್ಕರಣೆ 7 ವರ್ಷದ ಮೇಲೆ ಆದಾಗಲಿಂದ ಅದು ಇನ್ನು ಶೇಕಡಾವಾರು 51.55% ಆಗಿತ್ತು. ಇವಾಗ ದರ ಪರಿಷ್ಕರಣೆ ಸಮಿತಿಯ ಪ್ರಕಾರನೇ ಈ ದರ ಪರಿಷ್ಕರಣೆ ನೀವು ಪ್ರತಿ ವರ್ಷ ಮಾಡಿ, ಇಲ್ಲ ಅಂದರೆ ಅದು ಜನರ ಮೇಲೆ ಹೊಣೆ ಆಗುತ್ತೆ. ಹಾಗಾಗಿ ನೀವು ಪ್ರತಿ ವರ್ಷ ಒಂದು ಫಾರ್ಮುಲಾ ಮೇಲೆ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಏನು ಪರ್ಸೆಂಟೇಜ್ ಬರುತ್ತೋ, ಅಥವಾ ನೀವು 5% ಮ್ಯಾಕ್ಸಿಮಮ್ಮು, ಇಲ್ಲ ನಿಮಗೆ ನೀವು ದರ ಪರೀಕ್ಷಣೆ ಮಾಡೋ ಆ ಫಾರ್ಮುಲಾ ಪ್ರಕಾರ ಕಡಿಮೆ ಬಂದರೆ 4% ಬಂದರೆ 4% ಮಾಡಿ ಅಂತ ಇರೋದು. ಆಮೇಲೆ ಇವಾಗ ನಾವು ಕೂಡ ದರ ಪರೀಕ್ಷಣೆ ಮಾಡಿ ನೋಡಿದ್ಮೇಲೆ ನಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಹಾಗಾಗಿ ನಾವು 10% ಮಾಡೋಕ್ಕಾಗೋದಿಲ್ಲ. ದರ ಪರೀಕ್ಷಣೆ ಸಮಿತಿಯ ರೆಕಮೆಂಡೇಶನ್ನು ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ 5% ನಾವು ಒಂದು ವರ್ಷ ಮುಗಿತಿದ್ದಂಗೆ ಆ್ಯನ್ಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಸೊ ಇವಾಗ ನಾವು ಅವರು ಮೊದಲು ನಮಗೆ ಕೊಟ್ಟಂತಹ ವಲಯಗಳು 10 ವಲಯಗಳಲ್ಲಿ ನಾವು ನೋಡಿದಾಗ